ಓ ಹಲೋ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಬುಕ್ಸನ್ನು ಓದ್ತಾ ಇದ್ದೆ. ಬುಕ್ಸ್ ಓದೋದು ಭಾರಿ ಒಳ್ಳೆಯದು. 60ರ ಹೊಸ್ತಿಲಲ್ಲಿ ಅಂತ ಹೇಳ್ಬಿಟ್ಟು ಬುಕ್ಸ್ ಇದು. ಮಾರ್ಪಳ್ಳಿ ಆರ್ ಮಂಜುನಾಥ್ ಅವರು ಬರೆದಿರೋಂಥದ್ದು, ಅಂದರೆ ನಮ್ಮ ತಂದೆಯವರು ಬರೆದಿರೋಂಥದ್ದು. ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಇವರು ನಡೆಸ್ತಾ ಇದ್ದಾರೆ. ಹಾಗೆಯೇ ಮಂಜುಳಾ ನಮ್ಮ ತಾಯಿಯವರು. ಸ್ನೇಹಿತರೆ, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಇವತ್ತು ಅಂತ ಹೇಳಿದರೆ ಸ್ನೇಹಿತರೆ, ತುಂಬ ಜನ ನನಗೆ ಕೇಳ್ತಾ ಇದ್ರು, ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ರೀಸನ್ ಏನು, ಯಾವ ರೀಸನಿಗೋಸ್ಕರ ನೀವು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡೋಣ ಅಂತೇಳಿ ಅನ್ನಿಸ್ಬಿಡ್ತು. ಮೊದಲಿಗೆ ಸೊ ವೆಲ್ಕಮ್ ಟು ಆಲ್ ಆಫ್ ಯು. ನಿಮ್ಮ ಹೆಮ್ಮೆಯ ಕನ್ನಡದ ಯೂಟ್ಯೂಬ್ ಚಾನಲ್ ಆದ ಮಾರ್ಪಳ್ಳಿ ಮೀಡಿಯಾ ಹಾಗೆ ಕೌಟಿಲ್ಯ ಮೀಡಿಯಾಕ್ಕೆ ಸ್ನೇಹಿತರೆ, ಮಾರ್ಪಳ್ಳಿ ಮೀಡಿಯಾ ಅನ್ನೋ ವರ್ಡ್ ಬಂತಲ್ಲ, ಮಾರ್ಪಳ್ಳಿ ಮೀಡಿಯಾ ಅಂತ ಹೇಳಿದರೆ ಅದನ್ನು ಎರಡೂ ನಮ್ಮದೇನೆ. ಅಂದರೆ ಅದು ನಿಮ್ಮ ಹೆಮ್ಮೆಯ ಕನ್ನಡದ ಯೂಟ್ಯೂಬ್ ಚಾನಲ್ ಮಾರ್ಪಳ್ಳಿ ಮೀಡಿಯಾ ಹಾಗೆ ಕೌಟಿಲ್ಯ ಮೀಡಿಯಾ ಅಂತ ಹೇಳ್ಬೋದು. ಸೊ ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡೋದಕ್ಕೆ ರೀಸನ್ ಏನು ಅಂತ ಹೇಳಿಬಿಟ್ಟು ಕೇಳ್ತಿದ್ದೀರಲ್ಲ, ಮತ್ತೊಮ್ಮೆ ನಾನು ನಮ್ಮ ತಂದೆ ಹಾಗೆ ನಮ್ಮ ತಾಯಿ ಹೆಸರನ್ನು ಹೇಳಲೇಬೇಕು ಇಲ್ಲಿ. ಸೊ ಅವರ ಇಬ್ಬರ ರೀಸನ್ನಿಂದಾಗಿ ನಾನು ಸ್ಟಾರ್ಟ್ ಮಾಡಿದೆ. ಸೊ ಅವರ ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದಾಗ ನನಗೆ ಕ್ರಿಯೇಟಿವಿಟಿ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಯೂಟ್ಯೂಬ್ ಚಾನಲ್ ಅನ್ನೋದು ಫಸ್ಟಿಗೆ ಗೊತ್ತಿರಲಿಲ್ಲ. ಸೊ ಯಾವ ರೀತಿ ಅದಕ್ಕೆ ಲೋಗೋ ಕೊಡಬೇಕು, ಹಾಗೆಯೇ ಯಾವ ರೀತಿ ನಾವು ಎಪಿಸೋಡನ್ಗಳನ್ನು ಅಪ್ಲೋಡ್ ಮಾಡಬೇಕು, ಯಾವ ರೀತಿ ಟೆಕ್ಸ್ಟ್ಗಳನ್ನು ಅಟ್ಯಾಚ್ ಮಾಡಬೇಕು, ಯಾವ ರೀತಿ ಗ್ರಾಫಿಕ್ಸನ್ನು ಯೂಸ್ ಮಾಡಬೇಕು ಅಂತೇಳಿ ಗೊತ್ತಿರಲಿಲ್ಲ. ಈ ನನ್ನ ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಂದ ಅದು ಎಲ್ಲದೂ ಗೊತ್ತಾಯಿತು ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲು ನಾವು ತುಂಬ ಚೆನ್ನಾಗಿ ಪ್ರಸಾರ ಮಾಡೋದಕ್ಕೆ ಆಯಿತು. ಹಾಗೆಯೇ ಅದು ಕ್ರೆಡಿಟ್ ಗೋಸ್ ಟು ಎಲ್ಲ ನಮ್ಮ ಕನ್ನಡದ ಹೆಮ್ಮೆಯ ಜನತೆಗೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಅದನ್ನು ನೋಡ್ತಾ ಇದ್ರು, ಹಾಗೆಯೇ ಖುಷಿ ಪಡ್ತಾ ಇದ್ರು, ಲೈಕ್ ಮಾಡ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಹುಟ್ಕೊಳ್ಳೋದಕ್ಕೆ ರೀಸನ್ನು ಅದೇನೆ. ಸೊ ನಮ್ಮ ತಂದೆ ಏನಂತ ಹೇಳಿದ್ರು, ನಮ್ಮ ತಾಯಿ ಏನಂತ ಹೇಳಿದರು ಅಂದರೆ, ನೀನು ಹೇಗೋ ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ನಿನ್ನ ಕ್ರಿಯೇಟಿವಿಟಿನ ತೋರಿಸ್ತಾ ಇದೆಯಾ, ಹಾಗೆಯೇ ನಿನ್ನ ಒಂದು ಯೂಟ್ಯೂಬ್ ಚಾನಲ್ ಅಂತ ಹೇಳಿದರೆ ನಿನ್ನ ಸ್ವಂತಿಕೆಯಲ್ಲಿ ನೀನು ಅದನ್ನು ಸ್ಟಾರ್ಟ್ ಮಾಡು. ಸೊ ಅದು ಜನತೆಗೆ ಹೆಲ್ಪ್ ಆಗಬೇಕು, ಕರ್ನಾಟಕದ ಜನತೆಗೆ ಹೆಲ್ಪ್ ಆಗಬೇಕು. ಅದೇ ಥರನೇ ಇನ್ಫಾರ್ಮೇಷನನ್ನು ಕೊಡು. ನಿನ್ನ ಕ್ರಿಯೇಟಿವಿಟಿನೂ ತುಂಬಾ ಜಾಸ್ತಿ ಆಗುತ್ತೆ. ಹಾಗೆಯೇ ನಿನಗೂ ಏನಾಗುತ್ತೆ, ಆ ಒಂದು ಎಂಥ್ಯೂಸಿಯಾಸಮ್ ಅಂತ ಹೇಳ್ತಾರಲ್ಲ, ಅಂದರೆ ಕಲಿಬೇಕು ಅನ್ನೋ ಆಸಕ್ತಿ ಹುಟ್ಕೊಳ್ಳುತ್ತೆ. ಹಾಗಾಗಿ ಆ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡು ಅಂತ ಹೇಳಿದರು. ಸೊ ಕೌಟಿಲ್ಯ ಅನ್ನೋದು ಒಂದು ಹೆಸರು ನನಗೆ ತುಂಬ ಖುಷಿಯಾಯಿತು. ಲೋಗೋ ಕ್ರಿಯೇಟ್ ಮಾಡಿದೆ. ಹಾಗೆಯೇ ನಾನು ನಿಮಗೋಸ್ಕರ ಅಂತೇಳ್ಬಿಟ್ಟು ಅದರೊಳಗೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಸೊ ಇದು ಒಂದು ಸ್ಮಾಲ್ ಇಂಟ್ರಡಕ್ಷನ್. ಒಂದು ಹೇಳಬೇಕು ಇದರೊಳಗೆ, ನನ್ನ ತಮ್ಮ ಅಂದರೆ ಪ್ರಮೋದ್, ಅವನು ಸ್ವಿಟ್ಜರ್ಲ್ಯಾಂಡ್ ಇದ್ದಾನೆ. ಅವನ ಒಂದು ಸ್ವಿಟ್ಜರ್ಲ್ಯಾಂಡಿನ ಮನೆಯೂ ನಾನು ನಿಮಗೆ ತೋರಿಸಿದ್ದೀನಿ ಈ ಒಂದು ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ. ಅವನೂ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾನೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ನಾನು ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂತ ಹೇಳಿದರೆ, ನವಂಬರ್ 20, 2022 ಸ್ಟಾರ್ಟ್ ಮಾಡಿದೆ. ಸ್ಟೋರೀಸ್ಗಳು ಇದರೊಳಗೆ ನಾನು 12 ಇದು ಮಾಡಿದ್ದೀನಿ, ಪ್ರಸಾರ ಮಾಡಿದ್ದೀನಿ. ಇದರೊಳಗೆ ಫೇಮಸ್ ಅಂತ ಹೇಳಿದರೆ ಕೊನೆಯ 10 ನಿಮಿಷ ಅಂತ ಹೇಳ್ಬಿಟ್ಟು 9400 ಹೋಗಿದೆ ಸ್ನೇಹಿತರೆ ವ್ಯೂಸ್ಗಳು. ಸೊ ರಿಮೈನಿಂಗ್ ಸ್ಟೋರೀಸ್ಗಳು 600 ಎಬೋವ್ ಹೋಗಿದೆ. ಸೊ ಸಾಂಗ್ಸ್ ಎಮಿಟಿಂಗ್ ಮಾಡಿದ್ದೀನಿ. ಸೊ 16 ಸಾಂಗ್ಸ್ಗಳನ್ನು ಮಾಡಿದ್ದೀನಿ. ಅದರೊಳಗೆ ಸ್ವಾಮಿ ಶರಣಂ ಅಯ್ಯಪ್ಪ ಇದು ನನಗೆ ತುಂಬಾ ಹೆಸರು ತಂದುಕೊಟ್ಟಿದೆ. 30,000 ಮೇಲೆ ಹೋಗಿದೆ ಸ್ನೇಹಿತರೆ ವ್ಯೂಸ್ಗಳು. ನಿಜ, ಸ್ವಾಮಿ ಶರಣಂ ಅಯ್ಯಪ್ಪ ಮನಸ್ಸು ಮಾಡಿದರೆ ಭಕ್ತರಿಗೆ ಏನೆಲ್ಲ ಕೊಡ್ಬೋದು ಅನ್ನೋಕ್ಕೆ ಇದೇ ಒಂದು ನಿದರ್ಶನ. ನಾನೇನೋ ತಿಳ್ಕೊಂಡಿದ್ದೆ 1,000 ಹೋದರೆ ಹೆಚ್ಚು ಅಂತೇಳ್ಬಿಟ್ಟು, ಆದರೆ 30,000 ಹೋಗಿದೆ ಅಂತ ಹೇಳಿದರೆ ಅನ್ಬಿಲೀವೇಬಲ್. ನನಗೇ ಗೊತ್ತಾಗ್ತಿಲ್ಲ ಹೇಗೆ ಹೋಯಿತು ಅಂತೇಳ್ಬಿಟ್ಟು. ಸ್ವಾಮಿ ಶರಣಮ್ಮ ಅಯ್ಯಪ್ಪ ಭಕ್ತರು ಇದು ಎಷ್ಟೆಷ್ಟು ಪ್ರಸಾರ ಮಾಡಿದ್ದಾರೆ. ಸೊ ಅವರಿಗೆ ಇದು ಡೆಡಿಕೇಟೆಡ್ ಟು ಸ್ವಾಮಿ ಶರಣಮ್ಮ ಅಯ್ಯಪ್ಪ, ಹಾಗೆಯೇ ಅವರ ಭಕ್ತರಿಗೆ ಅಂತ ಹೇಳ್ಬಿಡ್ದು. ಸೊ ಇನ್ನು ರಿಮೈನಿಂಗ್ ಸಾಂಗ್ಸ್ಗಳು 1000 ಎಬೋವ್ ಹೋಗಿದೆ ಸ್ನೇಹಿತರೆ ವ್ಯೂಸ್ಗಳು. ಹಾಗೆ ಅಡುಗೆ ಅಂದರೆ ನಮ್ಮ ತಾಯಿಯಾದಂತಹ ಮಂಜುನಾಥ್ ಅವರು ಒಂದು 5 ಅಡುಗೆ ತಿನಿಸುಗಳ ಬಗ್ಗೆ ಹೇಳಿದ್ದಾರೆ, ಪ್ರಸಾರ ಮಾಡಿದ್ದೀವಿ. ಅದು ಎಲ್ಲದೂ 1000 ಮೇಲೆ ಹೋಗಿದೆ ಸ್ನೇಹಿತರೆ. ಸೊ ಇನ್ನು ಟೆಂಪಲ್ಸ್ಗಳ ಬಗ್ಗೆ 3 ಟೆಂಪಲ್ಸ್ಗಳನ್ನು ಮಾಡಿದ್ದೀನಿ. ಸೊ ಅದು ಎಲ್ಲದೂ ಒಂದು 500 600 ಮೇಲೆ ಹೋಗಿದೆ ವ್ಯೂಸ್ಗಳು ಸ್ನೇಹಿತರೆ. ಇನ್ನು ಟೆಂಪಲ್ಸ್ಗಳ ಬಗ್ಗೆ ನೀವು ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಅಲ್ಲಿ ಟೆಂಪಲ್ಸ್ಗಳ ಬಗ್ಗೆನೇ ಡೆಡಿಕೇಟೆಡ್ ಆಗಿ ನಾವು ಪ್ರಸಾರ ಮಾಡ್ತೀವಿ ವೀಡಿಯೋಸ್ಗಳನ್ನು. ಇಲ್ಲಿ ನಾನು ಒಂದು ನೋಡೋಣ,
ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಾನೊಂದು 3 ಟೆಂಪಲ್ಸ್ಗಳ ಬಗ್ಗೆ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಇನ್ನು ಪಾರ್ಕ್ ಮೈಸೂರಿದ್ದು ಒಂದು, ಮ್ಯೂಸಿಯಮ್ಮು ಅದು ಮೈಸೂರಿದ್ದೇ ಅದು ಒಂದು, ಹಾಗೆಯೇ ನನ್ನ ತಮ್ಮಂದು ಸ್ವಿಟ್ಜರ್ಲ್ಯಾಂಡಿನ ಮನೆಯದ್ದು ಒಂದು. ಟೋಟಲ್ 39 ವೀಡಿಯೋಸ್ಗಳನ್ನು ನಾನು ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡಿದ್ದೀನಿ. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇತ್ತು ಅಂತ ಹೇಳಿದರೆ ನೀವು ಸುಮ್ಮನೆ ಕೂರೋ ಬದಲು ಯಾವ್ದಾರ ಒಂದು ಒಳ್ಳೆಯ ಆ್ಯಕ್ಟಿವಿಟೀಸ್ಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದು ಯೂಟ್ಯೂಬ್ ಚಾನಲ್ಲೇ ಅಂತ ಅಲ್ಲ, ಬಟ್ ಯೂಟ್ಯೂಬ್ ಚಾನಲಿಂದ ನಿಮಗೆ ಕ್ರಿಯೇಟಿವಿಟಿ ಸ್ಟಾರ್ಟ್ ಆಗುತ್ತೆ. ನಾನು ಇದರೊಳಗೆ ಯಾಕೆ ಹೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳಿದರೆ, ಫಿಲಮ್ಸ್ ರೂಪದಲ್ಲಿ ನಾನು ಗ್ರಾಫಿಕ್ಸನ್ನು ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ. ಕೆಲವೊಂದು ಆ್ಯಪ್ಗಳನ್ನು ಯೂಸ್ ಮಾಡಿದ್ದೀನಿ. ಆ ಆ್ಯಪ್ಗಳನ್ನು ಮುಂಬರುವ ದಿನಗಳಲ್ಲಿ ಹೇಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ನಿಮಗೆ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಒಂದು ರೂಮ್ ಟೈಪ್ ಏನೋ ಕಾಣಿಸ್ತಾ ಇದೆ, ಇಲ್ಲೇನೋ ಕಬ್ಬಿಣದ ಇದು ಕಾಣಿಸ್ತಾ ಇದೆ, ಇಲ್ಲೇನೋ ಒಂದು ಗ್ಲಾಸ್ ಟೈಪ್ ಕಾಣಿಸ್ತಾ ಇದೆಯಲ್ಲ, ಇದೇ ನನ್ನ ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಸ್ಟುಡಿಯೋ ಅಂತ ಹೇಳ್ಬೋದು. ಒಂದು ಸಣ್ಣ ಸ್ಟುಡಿಯೋ ಇದು. ಇದರ ಸ್ಮಾಲ್ ಇಂಟ್ರೊಡಕ್ಷನನ್ನು ನಾನು ಮುಂಬರುವ ದಿನಗಳಲ್ಲಿ ನಿಮಗೆ ತೋರಿಸ್ತೀನಿ. ಯಾವ ರೀತಿ ನಾನು ಈ ಸ್ಟುಡಿಯೋನ ಸೆಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ಯಾವ ಆ್ಯಪ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು, ಯಾವ ರೀತಿ ನಾವು ಸ್ಟುಡಿಯೋಗಳನ್ನು ಸೆಟ್ ಮಾಡಿ ಅದನ್ನು ಎಡಿಟಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ತುಂಬಾ ಬೇಕಾಗತ್ತೆ ಸ್ನೇಹಿತರೆ ಎಡಿಟಿಂಗು. ಒಂದು ವಾರ ಬೇಕಾಗತ್ತೆ ಎಡಿಟಿಂಗ್ ಮಾಡಬೇಕು ಅಂತ ಹೇಳಿದರೆ. ಕಟ್ ಮಾಡಬೇಕು, ಮತ್ತೊಂದು ಕಡೆ ಆ್ಯಡ್ ಮಾಡಬೇಕು, ಪೇಸ್ಟ್ ಮಾಡಬೇಕು, ಟೆಕ್ಸ್ಟ್ಗಳನ್ನು ಆ್ಯಡ್ ಮಾಡಬೇಕು, ಹಾಗೆ ಗ್ರಾಫಿಕ್ಸ್ಗಳನ್ನು ಯೂಸ್ ಮಾಡಬೇಕು, ಕರೆಕ್ಟ್ ಟೈಮಲ್ಲಿ ಗ್ರಾಫಿಕ್ಸ್ಗಳನ್ನು ಯೂಸ್ ಮಾಡಬೇಕು. ಬಟ್ ಈ ಒಂದು ಎಪಿಸೋಡಲ್ಲಿ ನಾನು ಎಲ್ಲೂ ಗ್ರಾಫಿಕ್ಸನ್ನು ಯೂಸ್ ಮಾಡಲ್ಲ ಸ್ನೇಹಿತರೆ. ಯಾಕೆ ಅಂದರೆ ನಿಮಗೆ ರಿಯಾಲಿಟಿ ಗೊತ್ತಾಗಲಿ ಅಂತೇಳ್ಬಿಟ್ಟು, ಯಾವ ರೀತಿ ನೈಜ ವೀಡಿಯೋಗಳು ಪ್ರಸಾರ ಆಗ್ತವೆ ಅಂತೇಳ್ಬಿಟ್ಟು, ನೈಜ ವೀಡಿಯೋಗಳನ್ನು ಮಾತ್ರ ನೀವು ಯೂಟ್ಯೂಬ್ ಚಾನಲಲ್ಲಿ ನೋಡಿರ್ತೀರ. ಬಟ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾರ್ಪಳ್ಳಿ ಮೀಡಿಯಾದಲ್ಲಿ ಸ್ವಲ್ಪ ನಾನು ಟ್ರೈ ಮಾಡಿದ್ದೀನಿ. ಬಟ್ ಯಾಕೆ ಅಂತ ಹೇಳಿದರೆ, ಅದು ಟೆಂಪಲ್ಸ್ಗಳ ಬಗ್ಗೆ ಆಗೋದ್ರಿಂದಾಗಿ ನಾವು ಅಲ್ಲಿ ನೈಜತೆಯನ್ನು ಸ್ವಲ್ಪ ತೋರಿಸ್ಬೇಕಾಗಿರೋದ್ರಿಂದಾಗಿ ಅಲ್ಲಿ ನಾನು ಹೆಚ್ಚಿಗೆ ಗ್ರಾಫಿಕ್ಸನ್ನು ಯೂಸ್ ಮಾಡಿರಲ್ಲ. ಬಟ್ ಇದು ನನ್ನ ಸ್ವಂತದ್ದಾಗಿರೋದ್ರಿಂದ, ಅಂದರೆ ನಿಮ್ಮ ಸ್ವಂತದ್ದಾಗಿರೋದ್ರಿಂದ ಇಲ್ಲಿ ನಾನು ಗ್ರಾಫಿಕ್ಸ್ಗಳನ್ನು ಯೂಸ್ ಮಾಡೋದಕ್ಕೆ, ಕ್ರಿಯೇಟಿವಿಟಿನ ಯೂಸ್ ಮಾಡೋದಕ್ಕೆ, ಅಂದರೆ ಇಂದಿನ ಯೂತ್ಸ್ಗಳಿಗೆ ಆ ಕ್ರಿಯೇಟಿವಿಟಿ ಗೊತ್ತಾಗಬೇಕು. ಅವರು ಯಾವ ರೀತಿ ಇವ್ರು ಯಾವ ರೀತಿ ಮಾಡಿದಾರಪ್ಪ ಇವರ ಯೂಟ್ಯೂಬ್ ಚಾನಲಲ್ಲಿ ಅಂತ ಹೇಳ್ಬಿಟ್ಟು ಅವರು ತಿಳ್ಕೊಳ್ಳಿ, ಅವರಿಗೂ ಒಂದು ಖುಷಿಯಾಗಲಿ ಅನ್ನೋದಕ್ಕೋಸ್ಕರ ನಾನು ಗ್ರಾಫಿಕ್ಸ್ಗಳನ್ನು ತುಂಬಾ ಈ ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೀನಿ. ಇನ್ನು ಸ್ನೇಹಿತರೆ, ಈ ಯೂಟ್ಯೂಬ್ ಚಾನಲಿಂದ ನಿಮಗೆ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ಒಂದು ನಿಮ್ಮ ಮನಸ್ಥಿತಿ ಚೆನ್ನಾಗಿರುತ್ತೆ, ಕೆಟ್ಟದ ಕಡೆ ಹೋಗೋದಿಲ್ಲ. ಹಾಗೆಯೇ ನೀವು ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ಕ್ರಿಯೇಟಿವಿಟಿಗಳು ಆಟೋಮೆಟಿಕಲಿ ಬರುತ್ತೆ. ಓಕೆ, ಇವತ್ತೇನು ಮಾಡ್ಬೋದು, ನಾಳೆ ಏನು ಎಪಿಸೋಡ್ ಮಾಡ್ಬೋದು, ಇನ್ನೊಂದು ಎಪಿಸೋಡ್ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮಗೆ ಯಾವಾಗಲೂ ತಲೆಯೊಳಗೆ ಇದಾಗ್ತಾ ಇರುತ್ತೆ. ಬೇರೆದ್ರ ಬಗ್ಗೆ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಏನೂ ಇದಾಗ್ತಾ ಇರಲ್ಲ. ಹಾಗೆಯೇ ನಿಮಗೆ ಆ್ಯಪ್ಗಳು ಯಾವ್ಯಾವ ಆ್ಯಪನ್ನು ಯೂಸ್ ಮಾಡಿದರೆ ಏನೇನು ಆಗ್ಬೋದು ಅಂತೇಳ್ಬಿಟ್ಟು ಒಂದು ಇದು ಹೆಲ್ಪ್ ಆಗ್ತಾ ಇರುತ್ತೆ. ಇನ್ನೊಂದು ಇನ್ಫಾರ್ಮೇಷನನ್ನು ನಾವು ಪ್ರಸಾರ ಮಾಡೋದ್ರಿಂದಾಗಿ, ಕೊಡೋದ್ರಿಂದಾಗಿ, ಶೇರ್ ಮಾಡೋದ್ರಿಂದಾಗಿ ಕೆಲವೊಂದು ಅನ್ಎಜುಕೇಟೆಡ್ ಅನ್ನೋದಕ್ಕಿಂತನೂ ಪಾಪ ಮನೆಯೊಳಗೆ ಕೂತ್ಕೊಂಡಿರ್ತಾರೆ, ಅವರಿಗೆ ಇದರಿಂದಾಗಿ ಟೈಮ್ ಪಾಸ್ ಅನ್ನೋದಕ್ಕಿಂತನೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ತುಂಬ ಜನ ತಾಯಂದಿರುಗಳು ಹಾಗೆಯೇ ಕೆಲವರುಗಳು ಮನೇಲಿ ಕೂತಿರ್ತಾರಲ್ಲ, ಅವರಿಗೆ ಹೊರಗಡೆ ಪ್ರಪಂಚದ್ದು ಅರಿವಿರಲ್ಲ. ಬಟ್ ಈ ಯೂಟ್ಯೂಬ್ ಚಾನಲಿಂದ ಅದೆಲ್ಲದು ಅರಿವಾಗತ್ತೆ. ಅವರೇ ತುಂಬಾ ನಾಲೆಡ್ಜಬಲ್ ಪರ್ಸನ್ ಅಂತೇಳಿ ಅನಿಸುತ್ತೆ. ಅವರು ಮಾತಾಡೋದು ನೋಡಿಬಿಟ್ರೆ ನಮಗೆ ಹೌದಾ ಇದೆಲ್ಲ ಅವ್ರಿಗೆ ಗೊತ್ತಿದೆಯಾ ಅಂತ ಹೇಳ್ಬಿಟ್ಟು ಹಾಗೆ ನಮಗೆ ಈ ಯೂಟ್ಯೂಬ್ ಚಾನಲಿಂದ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಎಲ್ಲದ್ರ ಬಗ್ಗೆ ಎಜುಕೇಷನ್ ಫೀಲ್ಡಲ್ಲಿನೂ ಅಷ್ಟೇ ಈ ಯೂಟ್ಯೂಬ್ ಚಾನಲಿಂದ ಹೆಲ್ಪ್ ಆಗುತ್ತೆ. ಮನೆ ಸೇಲು ಅಥವಾ ಇನ್ಯಾವುದೇ ಒಂದು ಇರ್ಬೋದು, ಅಥವಾ ಲ್ಯಾಂಡಿನ ಬಗ್ಗೆ, ಪ್ರಾಪರ್ಟಿ ಬಗ್ಗೆ, ಅಥವಾ ಕಾರಿನ ಬಗ್ಗೆ, ಬೈಕಿನ ಬಗ್ಗೆ, ಪೊಲಿಟಿಕಲ್ ಬಗ್ಗೆ, ಈ ಎಲ್ಲದ್ರ ಬಗ್ಗೆನೂ ಈ ಯೂಟ್ಯೂಬ್ ಚಾನಲಲ್ಲಿ ಇನ್ಫಾರ್ಮೇಷನ್ಸ್ ಸಿಗ್ತಾ ಹೋಗುತ್ತೆ. ನನಗೂ ಮೊದಲು ಗೊತ್ತಿರಲಿಲ್ಲ ಫಸ್ಟಿಗೆ, ಆಮೇಲೆ ನೋಡ್ತಾ ಹೋದಾಗ ಏನೇನಿದೆ ಅಂತೇಳಿ ಅನ್ನಿಸ್ತು. ಸ್ನೇಹಿತರೆ, ಇನ್ನೊಂದು ಏನಂತ ಹೇಳಿದರೆ, ಈ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗೋದಲ್ದೇ ನಿಮಗೆ ಏನಂದರೆ, ನೀವು ಬೇರೆಯವರಿಗೂ ಇದರಿಂದ ಸಹಾಯ ಮಾಡ್ಬೋದು ಅಂತ ಹೇಳಿದರೆ, ನೀವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಂಡು ಅವರಿಗೂ ಈ ರೀತಿ ಇದೆ ಅಂತೇಳಿ ಹೇಳ್ಬೋದು, ಆಯಿತಾ. ಇನ್ನೊಂದು ಸ್ನೇಹಿತರೆ, ಸಾರಿ ಫಾರ್ ದಟ್ ಇಂಟ್ರಪ್ಷನ್. ಏನಂತ ಹೇಳಿದರೆ, ನಾನು 1 ತಿಂಗಳು 2 ತಿಂಗಳು ಗ್ಯಾಪ್ ಆಗಿ ವೀಡಿಯೋಸ್ಗಳನ್ನು ಹಾಕ್ತಾ ಹೋಗ್ತಾ ಇದ್ದೀನಿ. ಕೆಲವರು ಹೇಳ್ತಾರೆ, ಅಂದರೆ ನನಗೆ ಪರಿಚಯದವರು, ಏನು ನೀವು 1 ತಿಂಗಳು ಬಿಟ್ಟು 2 ತಿಂಗಳು ಬಿಟ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಕೆಲಸದ ಒತ್ತಡ ಇದೆ ಸ್ನೇಹಿತರೆ, ಹಾಗಾಗಿ ನಾನು ಸ್ವಲ್ಪ ಗ್ಯಾಪ್ ತಗೊಂಡು ವೀಡಿಯೋಸ್ಗಳನ್ನು ಕೌಟಿಲ್ಯ ಮೀಡಿಯಾದಲ್ಲಿ ಪ್ರಸಾರ ಮಾಡ್ತಾಯಿದ್ದೀನಿ.
ಆದರೆ ನನ್ನ ಹತ್ರ ಒಂದು 20ರಿಂದ 25 ವೀಡಿಯೋಸ್ಗಳಿದೆ. ನಾನು ಹೊರಗಡೆ ಹೋಗಿರೋಂಥದ್ದು, ಟೆಂಪಲ್ಸ್ಗಳಿಗೆ ವಿಸಿಟ್ ಮಾಡಿರೋಂಥದ್ದು, ಹಾಗೆ ಟ್ರಿಪ್ ಹೋಗಿರೋಂಥದ್ದು ತುಂಬಾ ಇದ್ದಾವೆ. ಅದೆಲ್ಲದು ಎಡಿಟಿಂಗು ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಒಂದು ವಾರ, ಒಂದು 10 ದಿವಸ ಈ ಥರ ಟೈಮ್ ತಗೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಗ್ಯಾಪು ಬಿಟ್ಟು ನಿಮಗೆ ಅದನ್ನು ಅಂದರೆ ಪ್ರಸಾರ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇನ್ನೊಂದು ವಾರದಲ್ಲಿ ನಾನು ಪ್ರಸಾರ ಮಾಡ್ತಾ ಹೋಗ್ತೀನಿ ಕಂಟಿನ್ಯೂಯಸ್ ಆಗಿ. ಸ್ನೇಹಿತರೆ, ಇದೇ ರೀತಿಯಾದ ಸಪೋರ್ಟ್ ಇರಲಿ. ಹಾಗೆಯೇ ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ನೀವು ತುಂಬಾ ಹೆಚ್ಚಿಗೆ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. 728 ಸಬ್ಸ್ಕ್ರೈಬ್ ಆಗಿದೆ. 1000 ಸಬ್ಸ್ಕ್ರೈಬ್ ಆಗಬೇಕು ಅಂತೇಳಿ ನನ್ನ ಆಸೆ. ಇದು ನಿಮ್ಮ ಕನ್ನಡದ ಹೆಮ್ಮೆಯ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ನೀವು ಅದನ್ನು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡ್ತೀರಾ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತುಂಬಾ ಹೇಳೋವಂಥದ್ದಿದೆ, ಬಟ್ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಅದನ್ನು ಹೇಳ್ತೀನಿ. ಹೇಗೆ ನನ್ನ ಸ್ಟುಡಿಯೋನ ಕ್ರಿಯೇಟ್ ಮಾಡಿದ್ದೀನಿ, ಯಾವ ಆ್ಯಪನ್ನು ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ಬೇರೆ ಒಂದು ಹೊಸ ಬಿಗಿನರ್ಸ್ ಯೂಟ್ಯೂಬರ್ಸ್ಗಳಿಗೆ ಇದು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು. ನಾನೇನು ಭಾಳ ದೊಡ್ಡ ಯೂಟ್ಯೂಬರ್ ಅಲ್ಲ, ನಿಮ್ಮ ಥರನೇ ಒಬ್ಬ ಸ್ಮಾಲ್ ಯೂಟ್ಯೂಬರು. ಸೊ ಬಟ್ ಏನು, ನಾನು ಯಾಕೆ ಯೂಟ್ಯೂಬನ್ನು ಸೆಲೆಕ್ಟ್ ಮಾಡಿದೆ ಅಂತ ಹೇಳಿದರೆ, ಒಂದು ಮನಸ್ಸಿನ ನೆಮ್ಮದಿ, ಹಾಗೆಯೇ ನಿಮ್ಮ ಕ್ರಿಯೇಟಿವಿಟಿಯನ್ನು ನೀವು ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯವಾಗತ್ತೆ. ಸೊ ಆ 2 ರೀಸನ್ನು, ಪ್ಲಸ್ ನಮ್ಮ ಕನ್ನಡದ ಜನತೆಗೆ ಇದರಿಂದ ಹೆಲ್ಪ್ ಆಗಲಿ, ನನ್ನ ಕಡೆಯಿಂದ ಒಂದು ಸಣ್ಣ ಕೊಡುಗೆ, ಅಂದರೆ ನಾನೇನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀನೋ ಅದು ನಿಮಗೆ ಮುಟ್ಲಿ ಅನ್ನೋದಕ್ಕೋಸ್ಕರ ನಾನು ಈ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಸಾರ ಮಾಡಿದ್ದೀನಿ. ತುಂಬ ಮಾತಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರ.